ನಮ್ಮ ಪವಿತ್ರ ಭರತ ಭೂಮಿಯು ಪ್ರಾಚೀನ ಕಾಲದಿಂದಲೂ ಪುಣ್ಯ ಪುರುಷರ ಮಹಾಮಹಿಮರ ನೆಲವೀಡಾಗಿದೆ. ಕನ್ನಡ ನಾಡಿನ ಹಲವಾರು ಮಹಾನ್ ಸಾಧಕರು ಸಾಮಾನ್ಯರಂತೆ ಬಾಳಿ ಅಸಾಮಾನ್ಯವಾದುದನ್ನು ನಮ್ಮ ಬದುಕಿಗೆ ಬಿಟ್ಟು ಹೋಗಿದ್ದಾರೆ. ಧರ್ಮ, ಅಧ್ಯಾತ್ಮ, ಕಲೆ, ಸಾಹಿತ್ಯ, ಶಿಕ್ಷಣ ಹಾಗೂ ಜೀವನ ತತ್ವಗಳನ್ನು ತಮ್ಮದೇ ರೀತಿಯಲ್ಲಿ ಕಂಡುಂಡು ಅವುಗಳ ಸಾರವನ್ನು ಜನಸಮುದಾಯದ ಏಳ್ಗೆಗೆ ಧಾರೆ ಎರೆದಿದ್ದಾರೆ. ಅವಧೂತರು, ಮಹಾಮಹಿಮರು, ಪವಾಡ ಪುರುಷರೆಂದು ಜನಜನಿತರಾದ ಅಜಾತ ನಾಗಲಿಂಗ ಸ್ವಾಮಿಯವರು ಅಂಥ ಅಪರೂಪದ ಅಧ್ಯಾತ್ಮ ಲೀಲಾಪುರುಷರಾಗಿದ್ದರು. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣ ಅಂದು ಶ್ರೀ ನಾಗಲಿಂಗ ಸ್ವಾಮಿಯವರ ಕಾರ್ಯಕ್ಷೇತ್ರವಾಗಿತ್ತು. ಶ್ರೀ ನಾಗಲಿಂಗ ಸ್ವಾಮಿಯವರು ಬ್ರಹ್ಮೈಕ್ಯರಾದ ಸಮಾಧಿ ಸ್ಥಳವೇ ಇಂದು ಶ್ರೀ ನಾಗಲಿಂಗ ಸ್ವಾಮಿ ಮಠ ಎಂದು ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿ ಸರ್ವಧರ್ಮೀಯರಿಗೂ ಅಧ್ಯಾತ್ಮದ ಬೆಳಕು ನೀಡುವ ಅಪರೂಪದ ಕೇಂದ್ರವಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಯ ಹಾಲು ಬೆಳಕಲ್ಲಿ ಅಜಾತ ಶ್ರೀ ನಾಗಲಿಂಗ ಸ್ವಾಮಿಯವರ ಜಯಂತ್ಯೋತ್ಸವ ಭಕ್ತಿ ಭಾವದಿಂದ ಜರುಗುತ್ತದೆ. ಇನ್ನೂರು ವರ್ಷಗಳ ಕಾಲಚಕ್ರದಡಿಯಲ್ಲಿ ಅದೆಷ್ಟು ಸ್ಥಿತ್ಯಂತರಗಳು ಘಟಿಸಿದ್ದರೂ ಶ್ರೀ ನಾಗಲಿಂಗ ಸ್ವಾಮಿಯವರ ತತ್ವಾದರ್ಶಗಳು ನಮ್ಮ ಆಧುನಿಕ ಜಗತ್ತಿಗೆ ಇಂದಿಗೂ ಮಾರ್ಗದರ್ಶಿಯಾಗಿವೆ. ಸರಳತೆ, ನೈತಿಕತೆ, ವೃತ್ತಿಶೀಲತೆ, ಸರ್ವಧರ್ಮಗಳ ಸಹಿಷ್ಣುತೆಯನ್ನು ಅತ್ಯಗತ್ಯವಾಗಿ ರೂಢಿಸಿಕೊಳ್ಳಬೇಕಾದ ಇಂದಿನ ಸಮಾಜಕ್ಕೆ 1.5 ಶತಮಾನಗಳ ಹಿಂದೆಯೇ ಶ್ರೀ ನಾಗಲಿಂಗ ಸ್ವಾಮಿಯವರು ಬಾಳಿ ಬದುಕಿ ತೋರಿಸಿಕೊಟ್ಟು ಪ್ರಾತಃ ಸ್ಮರಣೀಯರಾಗಿದ್ದಾರೆ. ಇಂದಿನ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಜವಳಗೇರಿ ಗ್ರಾಮದಲ್ಲಿ ಮೌನಾಚಾರ್ಯ ಮತ್ತು ನಾಗಮ್ಮ ದಂಪತಿಗಳು ಕಮ್ಮಾರ ವೃತ್ತಿಯನ್ನು ಮಾಡಿಕೊಂಡು ಬದುಕುತ್ತಿದ್ದರು. ವಿಶ್ವಕರ್ಮ ಸಮಾಜದ ಈ ದಂಪತಿಗಳು ಕಾಳಿಕಾಂಬೆಯ ಉಪಾಸಕರಾಗಿದ್ದರು ಮತ್ತು ಮನೆಗೆ ಬರುವ ಸಾಧು ಸಂತರನ್ನು ಭಕ್ತಿಯಿಂದ ಉಪಚರಿಸುತ್ತಿದ್ದರು. ಮೂರು ಜನ ಗಂಡು ಮಕ್ಕಳನ್ನು ಪಡೆದಿದ್ದ ಇಂಥ ಆದರ್ಶ ದಂಪತಿಗಳಿಗೆ ಕ್ರಿಸ್ತಶಕ 1812 ಶಾಲಿವಾಹನ ಶಕೆ ಶ್ರೀಮುಖ ಸಂವತ್ಸರದ ಶುಕ್ಲ ಪಕ್ಷದ ಪೂರ್ಣಿಮೆಯ ಸೋಮವಾರದಂದು ಸೂರ್ಯೋದಯದ ಸಮಯಕ್ಕೆ 4ನೆಯ ಗಂಡು ಮಗನಾಗಿ ಶ್ರೀ ನಾಗಲಿಂಗ ಸ್ವಾಮಿಯವರು ಜನಿಸಿದರು. ಶ್ರೀ ನಾಗಲಿಂಗ ಸ್ವಾಮಿಯವರ ಪ್ರಾಥಮಿಕ ಅಕ್ಷರಾಭ್ಯಾಸ ಜವಳಗೇರಿಯಲ್ಲಿಯೇ ನಡೆಯಿತು. ಬಾಲಕ ನಾಗಲಿಂಗ ವಿದ್ಯಾಭ್ಯಾಸದಲ್ಲಿ ಉಳಿದವರಿಗಿಂತ ಮುಂದಿದ್ದ. ನಾಗಲಿಂಗ 7ನೇ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಮಾನಪ್ಪ ದಂಪತಿಗಳು ಪುರೋಹಿತರನ್ನು ಕರೆಸಿಕೊಂಡು ಮಗನಿಗೆ ಉಪನಯನ ವಿಧಿಯನ್ನು ಶಾಸ್ತ್ರೋಕ್ತವಾಗಿ ಮಾಡಿಸಿ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿ ಬ್ರಹ್ಮಚರ್ಯದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ತಿಳಿಸಿಕೊಟ್ಟರು. ಬಾಲಕ ನಾಗಲಿಂಗ ಅಂದಿನಿಂದ ವಿದ್ಯೆಯ ಜೊತೆಗೆ ಕಾಳಿಕಾಂಬೆಯ ಉಪಾಸನೆ ಕೈಗೊಳ್ಳುತ್ತಾ ಜಪತಪಗಳನ್ನು ಬಹಳ ಶಿಸ್ತು ಶ್ರದ್ಧೆಯಿಂದ ಕಲಿತುಕೊಳ್ಳುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದನು. ಹೀಗೆ 12ನೇ ವರ್ಷಕ್ಕೆ ಬೆಳೆದ ಮಗನಿಗೆ ಒಂದು ದಿನ ಮಾನಪ್ಪ ಚಿದಾನಂದಾವಧೂತರು ಕೊಟ್ಟಿದ್ದ ಜ್ಞಾನಸಿಂಧು ಗ್ರಂಥವನ್ನು ಓದಲು ಕೊಟ್ಟನು. ನಾಗಲಿಂಗ ಜ್ಞಾನಸಿಂಧುವನ್ನು ಸಾವಧಾನವಾಗಿ ಶ್ರದ್ಧೆಯಿಂದ ಓದಲು ತೊಡಗಿದನು. ಹುಟ್ಟಿನಿಂದಲೇ ತನ್ನ ಅಂತರಂಗದಲ್ಲಿ ವೈರಾಗ್ಯದ ಭಾವಗಳನ್ನು ತಾಳಿದ್ದ ನಾಗಲಿಂಗನಿಗೆ ಜ್ಞಾನಸಿಂಧುವಿನ ಅಧ್ಯಯನ ತನ್ನ ಸುತ್ತಲಿನ ಜಗತ್ತನ್ನು ಭಿನ್ನವಾಗಿ ದಿಟ್ಟಿಸುವಂತೆ ಪ್ರೇರೇಪಿಸಿತು.
ಶಾಲೆಯ ಓದು, ಗೆಳೆಯರೊಂದಿಗಿನ ಆಟೋಟಗಳಲ್ಲಿ ನಾಗಲಿಂಗನಿಗೆ ಆಸಕ್ತಿ ಕ್ಷೀಣವಾಗತೊಡಗಿತು. ಊರಿನ ನಿರ್ಜನ ಸ್ಥಳಗಳಲ್ಲಿ ಒಂಟಿಯಾಗಿ ಕುಳಿತು ಆತ್ಮಚಿಂತನೆಗಳಲ್ಲಿ ಮುಳುಗಿಬಿಡುತ್ತಿದ್ದನು. ಲೌಕಿಕ ಬದುಕಿನ ವಾಂಛೆಗಳು ಕರಗಿ ಅಲೌಕಿಕ ಚಿಂತನೆಗಳು ಕಲರವಿಸಿ ಅಧ್ಯಾತ್ಮ ತತ್ವಾದರ್ಶಗಳ ಭಾವಗಳು ನಾಗಲಿಂಗನ ಮೈ ಮನದೊಳಗೆ ಮೇಳೈಸತೊಡಗಿದವು. ಪ್ರತಿಫಲವಾಗಿ ನಾಗಲಿಂಗ ಊರು, ಮನೆ, ಸಂಸಾರ ತನ್ನವರನ್ನೆಲ್ಲ ತೊರೆದು ಸನ್ಯಾಸ ಬದುಕಿನತ್ತ, ಅಧ್ಯಾತ್ಮದ ಆಶ್ರಯದತ್ತ ಹೊರಡಲು ಮಾನಸಿಕವಾಗಿ ಸಿದ್ಧನಾದನು. ಹಿರಿಯ ಮುದ್ದು ಮಗನಲ್ಲಾದ ಬದಲಾವಣೆಯಿಂದ ಚಿಂತಿತರಾದ ಮಾನಪ್ಪ, ನಾಗಮ್ಮ ಅವನಿಗೆ ಮದುವೆ ಮಾಡಲು ಯೋಚಿಸಿದರು. ವಿಷಯ ತಿಳಿದ ನಾಗಲಿಂಗ ನಡುರಾತ್ರಿಯಲ್ಲೇ ಮನೆ ಬಿಟ್ಟು ಕಾಡಿನ ಹಾದಿ ಹಿಡಿದ. ಅವ್ರ ಬಾಲ್ಯದಲ್ಲಿ ಒಂದು ಪ್ರಾಯ ಸಾಮಾನ್ಯ 8 ವರ್ಷದವರು ಇರ್ಬೋದು. ಆ ಸಂದರ್ಭದಲ್ಲಿ ಶಾಲೆ ಬಿಟ್ಟು ಮನೆಗೆ ಬಂದರು. ಮನೆಗೆ ಬಂದಾಗ ತಾಯಿ ಸ್ನಾನಕ್ಕೆ ಕೂತಿದ್ಲು. ಬಚ್ಚಲ ಮನೆಯಲ್ಲಿ ಸ್ನಾನಗೃಹದಲ್ಲಿ ಸ್ನಾನಕ್ಕೆ ಕೂತಿದ್ಲು. ಆದರೆ ಆ ಬಚ್ಚಲ ಮನೆ ಸ್ನಾನಗೃಹದ ಚಿಲಕ ಚಿಕ್ಕದಾಗಿ ಚೆನ್ನಾಗಿ ಮುಚ್ಕೊಂಡಿರಲಿಲ್ಲ. ಹೀಗಾಗಿ ನಾಗಲಿಂಗ ಸ್ವಾಮಿಗಳು ಬಂದವರೇ ಎಲ್ಲಿದ್ದಾಳೆ ತಾಯಿ ಅಂತ ಹುಡುಕ್ತಾ ಆ ಬಚ್ಚಲ ಮನೆಯ ಬಾಗಿಲನ್ನು ಸಹಿತ ತೆಗೆದಾಗ ಬಾಗಿಲು ತೆಗೆದುಬಿಡ್ತು. ತಾಯಿ ಸ್ನಾನಕ್ಕೆ ಕೂತಿದ್ಲು. ಹಾಗೆಲ್ಲ ನಾವು ಸ್ನಾನಕ್ಕೆ ಕೂತಾಗ ಬಾಗಿಲ ತೆಗಿಬಾರ್ದು ಅಂತ ಗದರಿಸಿದ್ಲು ತಾಯಿ. ಆಗ ನಾಗಲಿಂಗ ಸ್ವಾಮಿಗಳ ಮಾತು ಎಷ್ಟು ಪ್ರೌಢವಾಗಿತ್ತು ಅಂದರೆ ಅದನ್ನು ಊಹಿಸ್ಲಿಕ್ಕೂ ನಾವು ಕಷ್ಟ. 8ನೇ ವಯಸ್ಸಿನಲ್ಲಿ ಅವ್ರು ಹೇಳ್ತಾರೆ, ನಾನು ಬಂದ ದಾರಿ ನಾನು ನೋಡಿದರೆ ನಿನಗೇನು ತೊಂದರೆ ಆಯಿತು ತಮ್ಮ, ನಾನು ಬಂದ ದಾರಿ ನೋಡಲಿಕ್ಕೆ ಏನು ಅಭ್ಯಂತರ ಇದೆ ಅಂತ ಹೇಳಬೇಕಾದ್ರೆ ಆ 8ನೇ ವಯಸ್ಸಿನಲ್ಲಿ ಅವರ ಜ್ಞಾನ ಪ್ರಖರತೆ ಎಷ್ಟರ ಮಟ್ಟಿಗೆ ಇರಬಾರ್ದು ಅನ್ನೋದನ್ನು ನಾವು ಊಹಿಸ್ಕೋಬೋದು. ತಾಯಿ ಬೈತಾಳೆ, ನಾ ಬಂದ ದಾರಿ ನಾನು ನೋಡಿದಾಗ ಏನಾಯಿತು, ತೊಂದರೆ ಏನಿದೆ, ಅಭ್ಯಂತರ ಏನಿದೆ ಅಂತ ಕೇಳಿದಾಗ ತಾಯಿ ಹುಚ್ಚುಚ್ಚಾಗಿ ಮಾತಾಡ್ತೀಯಲ್ಲ, ಹಾಳಾಗಿ ಹೋಗಬಾರ್ದ ನೀನು ಅಂತ, ಮನೆ ಬಿಟ್ಟು ಹೋಗಬಾರ್ದ ಅಂತ ಗದರಿಸಿದಾಗ, ಆಯ್ತು ತಾಯಿ, ನನಗೆ ನಿನ್ನಿಂದ ಅನುಮತಿನೇ ಬೇಕಾಗಿತ್ತು, ನಾನು ಮನೆ ಬಿಟ್ಟು ಹೋಗ್ತೇನೆ ಅಂತೇಳಿ ವೈರಾಗ್ಯಪರರಾಗಿ ಮನೆ ಬಿಟ್ಟು ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ತಂದೆ ತಾಯಿ ಇಬ್ಬರು ಅನುಮತಿ ತಗೊಂಡು ಅವರು ಗೃಹತ್ಯಾಗ ಮಾಡಿ ಸಂಚಾರ ಕೈಗೊಳ್ತಾರೆ. ನಾಗಲಿಂಗ ಸ್ವಾಮಿಯು ಸದ್ಗುರುವಿಗಾಗಿ ಪರಿತಪಿಸುತ್ತಾ ಜೀರ್ಣ ಶೀರ್ಣವಾಗುವ ಶರೀರದ ಕ್ಷೇಮವನ್ನು ಲೆಕ್ಕಿಸಲಿಲ್ಲ. ನಾನೆಲ್ಲಿಯೂ ನಿಲ್ಲುವವನಲ್ಲ, ಮಠವನ್ನು ಕಟ್ಟುವವನಲ್ಲ, ನಾನು ಸದ್ಗುರುವೊಬ್ಬನನ್ನು ಆಶ್ರಯಿಸಬೇಕಾಗಿದೆ, ತೋರಿಸಿ ಎಂದು ಪ್ರಯಾಣಿಸಿದ ಊರಿನ ಹಿರಿಯರನ್ನು ಕೇಳುತ್ತಾನೆ. ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ತಲೆಕಟ್ಟು ಗ್ರಾಮದ ಅಂಕಲಿ ಮಠಕ್ಕೆ ಬರುತ್ತಾನೆ. ಅಲ್ಲಿ ಶ್ರೀ ನಿರುಪಾದೀಶ್ವರ ಗುರುವಿನ ಸಾಂಗತ್ಯ ಶಿಷ್ಯತ್ವವನ್ನು ಶ್ರದ್ಧಾಭಕ್ತಿಗಳಿಂದ ಪಡೆದುಕೊಂಡು ಅಧ್ಯಾತ್ಮ ಪಾರಮಾರ್ಥ ಸಾಧನೆಗೆ ಬೇಕಾದ ಎಲ್ಲ ಅಂತಃಶಕ್ತಿಯನ್ನು ಚತುರ್ಯೋಗಗಳಾದ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗಗಳನ್ನು, ವೇದಾಂತದ ವಿವಿಧ ಆಯಾಮಗಳನ್ನು, ಪಂಚಕೋಶ ವಿವೇಕದ ಹಲವು ಮಾರ್ಗಗಳನ್ನು, ತತ್ವಮಸಿ ಚಿಂತನೆಯ ಮಹಾರಹಸ್ಯವನ್ನು ತನ್ನ ಸುಜ್ಞಾನದಿಂದ ಅರಗಿಸಿಕೊಂಡ ನಾಗಲಿಂಗ ಸ್ವಾಮಿಯು ನಿರುಪಾದೀಶ್ವರ ಗುರುವಿನ ಆಶೀರ್ವಾದ ಪಡೆದು ಪೂರ್ಣಾನಂದನಾಗಿ ಅವಧೂತ ಶಿಖಾಮಣಿಯಾಗಿ ಅಂಕಲಿ ಮಠದಿಂದ ಹೊರಡುತ್ತಾನೆ. ಅವಧೂತನಾದ ನಾಗಲಿಂಗ ಸ್ವಾಮಿಯು ದೇಶಾಟನೆ ಮಾಡುತ್ತಾ 10 ಗ್ರಾಮ ಪಟ್ಟಣಗಳಲ್ಲಿ ಸಂಚರಿಸಿ ತನ್ನ ಲೀಲಾ ಮಹಿಮೆ ತಿಳಿಸುತ್ತಾ ಭಕ್ತ ಜನರಿಗೆ ಸದ್ಬುದ್ಧಿ ತೋರುತ್ತಾ ನವಲಗುಂದಕ್ಕೆ ಪಾದ ಬೆಳೆಸುತ್ತಾನೆ. ಯಾದಗಿರಿಯ ವಿಶ್ವಕರ್ಮ ಏಕದಂಡಗಿ ಮಠದ ಅಧಿಪತಿಗಳಾದ ಧರ್ಮೇಂದ್ರ ಸ್ವಾಮಿಗಳು ನವಲಗುಂದದ ಗುಡ್ಡದ ತಪ್ಪಲಲ್ಲಿ ಸ್ಥಾಪಿಸಿದ್ದ ಮೌನೇಶ್ವರ ಮಠ ಆ ಕಾಲಕ್ಕೆ ಪ್ರಸಿದ್ಧವಾಗಿತ್ತು. ನಾಗಲಿಂಗ ಸ್ವಾಮಿಯು ದೇಶಾಟನೆ ಮಾಡುತ್ತಾ ಮೌನೇಶ್ವರ ಮಠಕ್ಕೆ ಬಂದು
ಬಿಡಾರ ಮಾಡಿಕೊಂಡು ತಂಗಿದನು. ಹಗಲಲ್ಲಿ ಅಲೆದಾಡುತ್ತಾ ಜನರ ಬದುಕಿಗೆ ತನ್ನ ಲೀಲಾ ಮಹಿಮೆಯಿಂದ ಶಾಂತಿ ನೀಡುತ್ತಾ, ಸಿಕ್ಕಲ್ಲಿ ಪ್ರಸಾದ ಉಣ್ಣುತ್ತಾ, ರಾತ್ರಿಯಾದರೆ ಮೌನೇಶ್ವರ ಮಠಕ್ಕೆ ಬಂದು ವಿಶ್ರಾಂತಿ ಪಡೆಯುತ್ತಿದ್ದನು. ನಾಗಲಿಂಗ ಸ್ವಾಮಿಗಳು ನವಲಗುಂದಕ್ಕೆ ಬರೋ ಸಂದರ್ಭದಲ್ಲಿ ಸ್ಮಶಾನ ಮಾರ್ಗವಾಗಿ ಬರ್ತಾಯಿದ್ರು, ಬೆಣ್ಣೆ ಹಳ್ಳ ದಾಟ್ಕೊಂಡು. ಆವಾಗ ಆ ಸ್ಮಶಾನದಲ್ಲಿ ಒಂದು ಸಿದಿಗೆ, ಒಬ್ಬಳು ಮುದುಕಿಯನ್ನು ಸುಟ್ಟು ಎಸ್ತಂಥ ಸಿದಿಗೆ ಬಿದ್ದಿತ್ತು ಸಂಸ್ಕಾರ ಮಾಡಿ. ನಾಗಲಿಂಗ ಸ್ವಾಮಿಗಳಿಗೆ ಏನು ಕಾಣಿಸ್ತಂತೆ, ಅದು ಮುತ್ತಿನ ಪಲ್ಲಕ್ಕಿ ಕಂಡಾಗ ಕಾಣಿಸ್ತಂತೆ. ಆವಾಗ ಅವರು ಇನ್ನೊಂದು ಅವ್ರದ್ದು ಆಧ್ಯಾತ್ಮಿಕ ಒಂದು ಚಿಂತನೆಯ ಫಲ ಏನಂದರೆ, ಅವ್ರು ಹೇಳಿದ ಮಾತು, ಎಲ್ಲರೂ ಬೆಳ್ಳಿ ಬಂಗಾರದಲ್ಲಿ ಮೆರಿಬೋದು, ಆದರೆ ಎಲ್ಲರಿಗೂ ಶಾಶ್ವತವಾದ ಇದೇ ಸಿದಿಗೆ ಅಲ್ಲ ಸತ್ತ ಮೇಲೆ. ಅದಕ್ಕೆ ನನಗೆ ಇದೇ ಸಿದಿಗೆ ಇರಲಿ, ನನಗೆ ಮೆರಲಿಕ್ಕೆ ಅಂಥೇಳಿ ಅಂದ್ಕೊಂಡು ಆ ಸಿದಿಗೆಯಲ್ಲೇ ಅವರು ಹತ್ತಿ ಮೆರಿತಾ ಬಂದರು ಭಕ್ತರ ಜೊತೆಯಾಗಿ. ಆಗ ಬ್ರಾಹ್ಮಣ ಕೇರಿಯಲ್ಲಿ ಅವರನ್ನು ತಡೆದ್ರು, ನೀವು ಇಲ್ಲಿ ಅಡ್ಡ ಮೆರೆಯೋ ಹಾಗಿಲ್ಲ, ನೀವು ಉದ್ದನೇ ಹೋಗ್ಬೇಕಿಲ್ಲಿ ಅಂತ. ನಾನು ಹೊರಟಿದ್ದೀನಿ, ಈಗ ಅಡ್ಡನೇ ಹೋಗೋದು ಅಂತ ಹೇಳಿದರು. ಆವಾಗ ಕೊನೆಗೆ ನಾಗಲಿಂಗ ಸ್ವಾಮಿಗಳು, ನೀವು ಸರ್ಕಾರದಿಂದ ಅನುಮತಿ ತಂದರೆ ನಾವು ನಿಮ್ಮನ್ನು ಕಳಿಸ್ತೇವೆ ಅಂತ. ನನಗಂತೂ ಈಗ ಸರ್ಕಾರದ ಪರವಾನಗಿ ಇಲ್ಲ, ಹಾಗಾದ್ರೆ ನಾನು ಹೀಗೆ ಹೋಗೋನು, ನೀವು ಯಾವಾಗ ಪರವಾನಗಿ ಕೊಡ್ತೀರೋ ಹೋಗ್ಲಿಕ್ಕೆ ನಂಗೆ ಅವಾಗ ನಾನು ಹೋಗ್ತೇನೆ ಅಂತ ಹೇಳ್ಕೊಂಡು ಆ ಸಿದಿಗೆನ ಕೇರಿಯಲ್ಲಿ ಅಲ್ಲೇ ಇಟ್ಟುಬಿಟ್ರು. ಅಲ್ಲಿ ಇಟ್ಟು ಅವರು ಬರೋವಷ್ಟರಲ್ಲಿ ಒಬ್ಬರು ಸಾಯಲಿಕ್ಕೆ ಶುರು ಆದರು, ಮತ್ತು ಇನ್ನೊಬ್ಬರು ಸಾಯಲಿಕ್ಕೆ ಶುರು ಆದರು. ಎಷ್ಟರ ಮಟ್ಟಿಗೆ ಅಲ್ಲಿ ಆ ಕೇರಿಯಲ್ಲೆಲ್ಲ ಕಾಲರಾ ಬೇನೆ ಹರಡಿ ಸಾಯಲಿಕ್ಕೆ ಶುರು ಆದ್ರಂದರೆ, ಒಬ್ಬರನ್ನ ಸಂಸ್ಕಾರ ಮಾಡಿ ಬರುವಷ್ಟರಲ್ಲಿ ಇನ್ನೊಬ್ಬರು ಸತ್ತಿರೋರು, ಮತ್ತು ಅವ್ರನ್ನ ಸಂಸ್ಕಾರ ಮಾಡಿ ಬರುವಷ್ಟರಲ್ಲಿ ಇನ್ನೊಬ್ಬರು ಸತ್ತು ತಯಾರಿರೋರು. ಹೀಗಾಗಿ ಆ ಸಿದಿಗೆಗೆ ಸುಟ್ಟು ಬರೋದು ಇದೇ ರೀತಿ ಆಯಿತು. ಕೊನೆಗೆ ಎಲ್ಲ ಆ ಕೇರಿಯಲ್ಲಿದ್ದಂಥ ಜನ ಎಲ್ಲ, ಇದು ನಾಗಲಿಂಗ ಸ್ವಾಮಿ ಮಹಿಮೆಯಿಂದೇ ಆಗಿದ್ದು, ನಾವು ಇದಕ್ಕೆ ಕ್ಷಮಾಪಣೆ ಕೇಳಿ ಇದನ್ನು ಪರಿಹಾರ ಮಾಡ್ಕೊಳ್ಳೋಣ ಅಂತೇಳಿ ನಾಗಲಿಂಗ ಸ್ವಾಮಿ ಅಲ್ಲಿ ಹುಡುಕಾಡಿ ಕೊನೆಗೆ ಅವ್ರನ್ನ ಕರೆದುಕೊಂಡು ಬಂದು, ನೀವು ಇದನ್ನು ಹೇಗಾದರೂ ಪರಾರಿ ಮಾಡಿ ಈ ಸಿದಿಗೆಯನ್ನು ಮೊದಲು ಇಲ್ಲಿಂದ ತೊಗೊಂಡೋಗಿ ನೀವು ಅಂತಂದಾಗ, ನೋಡಪ್ಪ ನನಗೆ ಮತ್ತು ಅಡ್ಡ ಮೇರ್ಲಿಕ್ಕೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಅಂತಂದರು. ಇಲ್ಲ, ನೀವು ಅನುಮತಿ ಸಿಗಲಿ ಬಿಡಲಿ, ಒಟ್ಟಿನಲ್ಲಿ ಇಲ್ಲಿಂದ ನೀವು ಉಡ್ಡಾದರೂ ಹೋಗಿ ಮೆರವಣಿಗೆ, ಅಡ್ಡಾದರೂ ಹೋಗಿ, ಮೊದಲು ಈ ಕೇರಿಯಿಂದ ಇದನ್ನ ಸಿದಿಗೆಯನ್ನು ಖಾಲಿ ಮಾಡಿಸಿ ಸ್ವಾಮಿ. ನಾಗಲಿಂಗ ಸ್ವಾಮಿಯ ದಿನಚರಿ ಇಂತಿರುವಾಗ ಅವಧೂತನಾದ ಆತನಿಗೂ ಅನಾರೋಗ್ಯ ಕಾಣಿಸಿಕೊಂಡಿತು. ಅಲೆದಾಟ, ಹಸಿವು, ನೀರಡಿಕೆಗಳಿಂದ ಕೃಶನಾದ ಯೋಗಿಯ ದೇಹಕ್ಕೆ ಜ್ವರ ಬಾಧಿಸಿತು. ಮಠದ ಮೂಲೆಯಲ್ಲಿ ಅನಾಮಿಕನಂತೆ ಮಲಗಿದ್ದ ಯೋಗಿಗೆ ಯಾರೂ ಉಪಚರಿಸಲಿಲ್ಲ. ಆದರೆ ಅದೇ ಮಠಕ್ಕೆ ಭಕ್ತಳಾಗಿದ್ದ ಸಮಗಾರ ಭೀಮವ್ವನೆಂಬ ವಯಸ್ಕ ಹೆಣ್ಣು ಮಗಳು ಬರುತ್ತಿದ್ದು, ಆಕೆ ನಾಗಲಿಂಗ ಸ್ವಾಮಿಯ ಸ್ಥಿತಿಯನ್ನು ಕಂಡು ಭಕ್ತಿ ಪ್ರೇಮದಿಂದ ಉಪಚರಿಸುತ್ತಾಳೆ. ಯಪ್ಪ ಮೌನೇಶ್ವರ, ಗುಡಿಗೆ ಬರೋ ಭಕ್ತರು ನಿನ್ನ ದರ್ಶನ ಮಾಡಿ ಆ ಮಹಾತ್ಮರ ಕಡೆ ತಿರುಗಿ ನೋಡ್ದೆ ಹಂಗ ಹೋಗ್ಲಿಕ್ಕತ್ಯಾರ. ನಾನ ಉಪಚರಿಸೋಣಂದ್ರ ನಾನು ಸಮಗಾರ್ತಿ, ದೀನ ಪ್ರಭು ನೀನಾಗ ಅವ್ರನ್ನ ಕಾಪಾಡ್ಬೇಕು. ಯವ್ವ ಇತ್ತವ ಬಾರೆ ಯವ್ವ. ನೀನು ಯಾವ ಕುಲದವಳಾದರೆ ನನಗೇನೇ ಯವ್ವ ಸ್ವಲ್ಪ ಗಂಜಿ ತಗೊಂಬಾರೆ, ನಾನು ಅದನ್ನು ಪ್ರೀತಿಯಿಂದ ಕುಡಿತೀನಿ. ತಾರೆ ನಮ್ಮವ್ವ ತಾರೆ. ನಾ ಸಮಗಾರ್ತೀರಿ, ನೀವು ಹೆಂಗೆ ಕುಡಿತೀರಪ್ಪ? ಜಗತ್ತಿನಲ್ಲಿ ವಿಷಮಗಾರರೇ ಹೆಚ್ಚು ತುಂಬಿದ್ದಾರೆ. ನಿನಗೆ ಎಲ್ಲವನ್ನೂ ಸಮನಾಗಿ ಕಾಣುವ ಸೌಹಾರ್ದ ಬುದ್ಧಿ ಇರೋದ್ರಿಂದ ನೀನೇ ಬಂದು ನನ್ನನ್ನು ಆರೈಕೆ ಮಾಡ್ತಾಯಿ. ಹೋಗು 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 ಯಪ್ಪ ಮೌನೇಶ್ವರ, ಹೋಗು. ಯಪ್ಪ ಮಕ್ಕೊಂಡಿರೇನು? ಗಂಜಿ ತಂದಿನಿ ತಳ್ರಿ. ಸಾವಕಾಶ ಸಾವಕಾಶ. ತಗೋರಿ. ಯಪ್ಪ ನಿಮ್ಗ ಮದ್ದಿನ ಮಾತ್ರೆ ಏನಾರ ತಂದು ಕೊಡ್ಲೇನ್ರಿ? ಯಾವ ಮಾತ್ರೆನೂ ಬೇಡ. ನಿನ್ನ ಮುದ್ದಿನ ಮಾತುಗಳೇ ನನಗೆ ಮದ್ದಿನ ಮಾತ್ರೆಗಳು. ಆ ಕಾಳಿ ಮಾತೆ ನಿನ್ನ ಚೆನ್ನಾಗಿಟ್ಟಿರಲಿ. ಭೀಮವ್ವನ ಮಾತೃಪ್ರೇಮ ಉಪಚಾರಗಳಿಂದ
ನಾಗಲಿಂಗಸ್ವಾಮಿ ಕೆಲವೇ ದಿನಗಳಲ್ಲಿ ಮೊದಲಿನಂತೆ ಚೇತರಿಸಿಕೊಳ್ಳುತ್ತಾನೆ. ನಾಗಲಿಂಗಸ್ವಾಮಿ ಮತ್ತು ಸಮಗಾರ ಭೀಮವ್ವಳ ಮಧ್ಯೆ ಅನೇಕ ಪರೀಕ್ಷೆ, ಕಣ್ಮಾಯ ಸಂಗತಿಗಳು ಜರುಗಿ ಗುರು ಶಿಷ್ಯೆಯ ಅಥವಾ ತಂದೆ ಮಗಳ ಅಥವಾ ತಾಯಿ ಮಗನ ಭಾವನಾತ್ಮಕ ಸಂಬಂಧ ಬೆಳೆದು ನಿಲ್ಲುತ್ತದೆ. ನವಲಗುಂದದ ಮೌನೇಶ್ವರ ಮಠದಲ್ಲಿ ಹಲವು ದಿನಗಳ ವಾಸ್ತವ್ಯದ ನಂತರ ನಾಗಲಿಂಗಸ್ವಾಮಿ ಮತ್ತೆ ಅಲೆದಾಟ ಪ್ರಾರಂಭಿಸುತ್ತಾನೆ. ತನ್ನ ಶಕ್ತಿ ವಿಶೇಷತೆಗಳ ಪರಿವೇ ಇಲ್ಲದ ನಾಗಲಿಂಗಸ್ವಾಮಿಯು ನಿರಾಭಾರಿಯಾಗಿ ಸಂಚರಿಸುತ್ತಾ ಗರಗ ಗ್ರಾಮಕ್ಕೆ ಬರುತ್ತಾನೆ. ಅಲ್ಲಿ ಸಣ್ಣ ಮಠ ಮಾಡಿಕೊಂಡು ಶಿವಯೋಗದಲ್ಲಿ ತಾನಿದ್ದ ಅಂಧನಾದ ಮಡಿವಾಳ ಸ್ವಾಮಿಯ ಶಕ್ತಿಯನ್ನು ಪರೀಕ್ಷೆಗೊಳಪಡಿಸಲು ಆ ಗ್ರಾಮದ ಬಾಲೆಯೊಬ್ಬಳನ್ನು ಬಾವಿಗೆಸೆದು ಬಿಡುತ್ತಾನೆ. ಆನಂತರ ತನ್ನ ಲೀಲಾ ಮಹಿಮೆಯಿಂದ ಬಾಲೆಯನ್ನು ಬದುಕಿಸಿ ಜನರ ಕಣ್ಣಲ್ಲಿ ಇಬ್ಬರೂ ಅವಧೂತರಾಗುತ್ತಾರೆ. ಇಂಥ ಮಹಾತ್ಮರನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅವರ ಜೊತೆ ಎಲ್ಲ ಸೇರಿಕೊಂಡು ಬಹಳಷ್ಟು ಲೀಲೆಗಳನ್ನು ಮಾಡಿದ್ದನ್ನು, ನಾಡಿನಾದ್ಯಂತ ಮಾಡಿದ್ದನ್ನು ನಾವು ನೋಡ್ಬೋದಾಗಿದೆ. ಮಡಿವಾಳ ಸ್ವಾಮಿಯೊಂದಿಗೆ ಕಾಶಿ ಯಾತ್ರೆ ಹೊರಟ ನಾಗಲಿಂಗಸ್ವಾಮಿ ವಿಶ್ವನಾಥನ ದರ್ಶನ ಪಡೆದು ಹಲವು ದಿನಗಳ ಪ್ರಯಾಣದ ನಂತರ ಕನ್ನಡ ನಾಡಿಗೆ ಮರಳುತ್ತಾನೆ. ಅವಧೂತನು ನಿತ್ಯ ಸಂಚಾರಿಯೂ ಆದ ನಾಗಲಿಂಗಸ್ವಾಮಿ ಕನ್ನಡ ನಾಡಿನ ಉತ್ತರ ಭಾಗದ ಅನೇಕಾನೇಕ ಗ್ರಾಮ ಪಟ್ಟಣಗಳಲ್ಲಿ ತನ್ನ ಲೀಲಾ ವಿನೋದದಿಂದ, ವಿಸ್ಮಯ ಪವಾಡಗಳಿಂದ ಜನರ ಬದುಕನ್ನು ಹೊಸ ದಿಕ್ಕಿಗೆ ಕರೆದೊಯ್ಯುತ್ತಾ ತಿರುಗಾಡುತ್ತಾನೆ. ಅಲೆದಾಟ ಲೀಲೆಗಳನ್ನು ಮುಗಿಸಿದ ನಾಗಲಿಂಗಸ್ವಾಮಿ ಶಿಶುನಾಳದತ್ತ ತನ್ನ ನಡಿಗೆಯನ್ನು ಮುಂದುವರೆಸುತ್ತಾನೆ. ತತ್ವ ಪದಗಳ ಖನಿಯಾಗಿದ್ದ ಶಿಶುನಾಳದ ಶರೀಫರೊಂದಿಗೆ